ಶ್ರೀ ಗುರುಭ್ಯೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಶಿವಾನಂದ ಲಹರಿಯ 13, 14, 15 ಈ ಶ್ಲೋಕಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಆದಿಶಂಕರರು ತಮ್ಮ ಗುರುಗಳನ್ನು ಅರಸುತ್ತಾ ತಮ್ಮ 8ನೇ ವಯಸ್ಸಿನಲ್ಲಿಯೇ ನರ್ಮದಾ ನದಿಯ ತೀರಕ್ಕೆ ಬಂದರಂತೆ. ಆಗ ಅವರಿಗೆ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರ ಭೇಟಿಯಾಗುತ್ತೆ. ಆಗ ಶಂಕರರು ಅವರನ್ನು ನೋಡಿ ನಮಸ್ಕಾರ ಮಾಡ್ತಾರೆ. ಗುರುಗಳು ತಕ್ಷಣ ನೀನು ಯಾರು ಅಂತ ಕೇಳ್ತಾರೆ. ಆಗಲೇ ರಚನೆಯಾಗಿರೋದು ನಿರ್ವಾಣ ಷಟ್ಕ ಅಂತ, ಆತ್ಮಷಟ್ಕ ಅಂತಲೂ ಇದನ್ನು ಕರೀತಾರೆ. ಇದರ ಸಾರ ಅರ್ಥ ನಾನು ಅಂದರೆ ಪೂರ್ಣ, ನಾನು ಅಂದರೆ ಶಾಶ್ವತ, ಆನಂದ, ಜ್ಞಾನ, ಪ್ರಜ್ಞೆ, ಮಂಗಳಕರ ಅಂತ ಇದರ ಅರ್ಥ. ನಾನು ಮುಂದಿನ ವಿಡಿಯೋಗಳಲ್ಲಿ ಈ ಶ್ಲೋಕಗಳು ಮತ್ತು ಇದರ ಅರ್ಥವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಒಂದು ಸಾರ ಹೇಳ್ತಿದ್ದೀನಿ. ಆಗಲೇ ಶಂಕರರಿಗೆ ಆತ್ಮ ಅಂದರೆ ಪರಮಾತ್ಮ ಅನ್ನುವಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಅತೀಂದ್ರಿಯ ಪ್ರಜ್ಞೆ, ಅತೀಂದ್ರಿಯ ಜ್ಞಾನ ಇತ್ತು. ಇದನ್ನು ಗಮನಿಸಿಯೇ ಗೋವಿಂದ ಭಗವತ್ಪಾದಾಚಾರ್ಯರು ಅವರನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಹೀಗೆ ಶಂಕರರ ಪಯಣ ಮುಂದುವರಿಯುತ್ತೆ. 13ನೇ ಶ್ಲೋಕ ನೋಡೋಣ. ಅಸಾರೆ ಸಂಸಾರೆ ನಿಜ ಭಜನ ದೂರೆ ಜಡದಿಯ ಭ್ರಮಂತಂ ಮಾಮಂದಂ ಪರಮಕೃಪಯ ಪಾತು ಮುಚಿತಂ ಮದನ್ಯ ಕೋ ದೀನಸ್ತವ ಕೃಪಣ ರಕ್ಷಾತಿ ನಿಪುಣ ಸ್ತ್ವದನ್ಯ ಕೋ ವಾಮೆ ತ್ರಿಜಗತಿ ಶರಣ್ಯ ಪಶುಪತೆ. ಈ ಶ್ಲೋಕದಲ್ಲಿ ಶಂಕರರು ಪರಮೇಶ್ವರನೊಬ್ಬನೇ ಎಲ್ಲ ಪುರುಷಾರ್ಥಗಳನ್ನು ಕೊಡುವ ಎಲೆ ಪಶುಪತಿಯೇ, ಹೇ ಶಂಭುವೆ, ಶಿವನೇ, ಸಾರವಿಲ್ಲದ ಮತ್ತು ನಿನ್ನೆ ಭಜನೆಯಿಂದ ದೂರವಾದ ಮೂಢ ಬುದ್ಧಿಯಿಂದ ಬಳಲುತ್ತಿರುವಂತಹ, ಅಂಧನಾಗಿ ಅಲೆದಾಡುತ್ತಿರುವಂತಹ ನನ್ನನ್ನು ನೀನು ಕರುಣೆಯಿಂದ ಕಾಪಾಡು. ಇದು ನಿನಗೆ ಉಚಿತವೂ ಹೌದು. ನೀನು ದೀನನಾಥ, ನಿನ್ನನ್ನು ಬಿಟ್ಟರೆ ನನಗೆ ಈ 3 ಲೋಕದಲ್ಲಿ ಬೇರೆ ಯಾರು ಸಿಗ್ತಾರೆ? ಆದ್ದರಿಂದ ದೀನನಾದ ನಾನು ನಿನಗೆ ಶರಣು ಬಂದಿದ್ದೀನಿ ಶಂಕರರು ಕೇಳಿಕೊಂಡಿದ್ದಾರೆ. 14ನೇ ಶ್ಲೋಕ. ಪ್ರಭುತ್ವಂ ದೀನಾನಾಂ ಖಲು ಪರಮಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಮಪಿ ಕಿಮುತ ಬಂಧೋ ತ್ವಮನಯೋಃ ತ್ವಯೈವ ಕ್ಷಂತವ್ಯಾಃ ಶಿವ ಮದಪರಾಧಾಶ್ಚ ಸಕಲಾಃ ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧು ಸರಣಿ. ಈ ಶ್ಲೋಕದ ಅರ್ಥ ಆದಿಶಂಕರರು ಹೇಳಿದ್ದಾರೆ. ಹೇ ಶಂಕರ, ನಾವಿಬ್ಬರು ಪರಸ್ಪರ ಬಂಧುಗಳಾಗಿದ್ದೀವಿ. ಬಂಧುಗಳ ದೀನರಲ್ಲಿ ಉತ್ತಮ ಬಂಧು ನೀನು. ನಾನು ದೀನ, ನೀನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ನನ್ನ ರಕ್ಷಣೆಯನ್ನು ನೀನು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು, ನೀನೇ ಮಾಡಬೇಕು. ಬಂಧುಗಳು ಅನುಸರಿಸಬೇಕಾಗಿರೋದು ಇದೇ ತಾನೇ ಅನ್ನೋದು ಕೂಡ ಇದರಲ್ಲಿ ಶಂಕರರು ನಮಗೆ ತೋರಿಸಿದ್ದಾರೆ. ಇದರೆ ಪರಮಬಂಧುವಾದ ಶಂಕರನೇ ನೀನು ಈ ದೀನ ಬಂಧುವಾದ ನನ್ನನ್ನು ಕ್ಷಮಿಸಬೇಕು ಅಂತ ಇದರಲ್ಲಿ ಕೇಳ್ಕೊಂಡಿದ್ದಾರೆ. 15ನೇ ಶ್ಲೋಕ. ಉಪೇಕ್ಷಾ ನೋ ಚೇತ್ಕಿಂ ನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಟ ವಿಧಿಲಿಪಿ ಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖ ಮುಖೇನೈವ ಲುಲಿತಂ. ಇದರ ಅರ್ಥ, ಹೇ ಸರ್ವೇಶ್ವರ, ಹೇ ಪಶುಪತೆ, ನನ್ನ ಬ್ರಹ್ಮಲಿಪಿಯನ್ನು ನೀನು ಬದಲಾವಣೆ ಮಾಡು. ನೀನು ಅದಕ್ಕೆ ಶಕ್ತ, ಆದರೆ ಅದು ನನ್ನಿಂದ ಆಗಲ್ಲ, ನಾನು ಬ್ರಹ್ಮಲಿಪಿಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನೀನು ನನಗೆ ಹೇಳಬೇಡ. ನನಗೆ ಗೊತ್ತು ನೀನು ಅದಕ್ಕೆ ಶಕ್ತ ಅಂತ. ಏಕೆ ಅಂದರೆ ಬ್ರಹ್ಮನ ತಲೆಯನ್ನು ಉಗುರಿನಿಂದ ನೀನು ಕತ್ತರಿಸಿದವನು. ಒಮ್ಮೆ ಬ್ರಹ್ಮ ಶಿವನನ್ನು ಅವನ ಪೂರ್ಣ ಸ್ವರೂಪವನ್ನು ನೋಡಿದ್ದೀನಿ, ಅವನ ಅಂತ್ಯವನ್ನು ನಾನು ನೋಡಿದ್ದೀನಿ ಅಂತ ಸುಳ್ಳು ಹೇಳಿರ್ತಾನಂತೆ. ಆಗ ಶಿವ ಬ್ರಹ್ಮನ ತಲೆಯನ್ನು ಕತ್ತರಿಸಿರ್ತಾರಂತೆ. ಅದಕ್ಕೆ ಇದರ ಅರ್ಥ, ನೀನು ಬ್ರಹ್ಮನ ತಲೆಯನ್ನೇ ಕತ್ತರಿಸಿದವನು. ಅಂಥವನಿಗೆ ಅವನು ಬರೆದಂತಹ ನನ್ನ ಪಾಪಗಳ ಒಂದು ಲೆಕ್ಕವನ್ನು ನೀನು ಅಳಿಸಿ ನನ್ನ ಇದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಅದು ಸಾಧ್ಯ, ಅದು ಗೊತ್ತು ನನಗೆ. ಆದ್ದರಿಂದ ನನ್ನ ಕೆಟ್ಟ ಹಣೆ ಬರವನ್ನು ಅಳಿಸಿ ನನಗೆ ಶುಭವನ್ನು, ಮಂಗಳಕರವಾದ್ದನ್ನೇ
ನನ್ನ ಹಣೆಯಲ್ಲಿ ಬರಿ ಅಂತ ಶಂಕರರು ಪ್ರಾರ್ಥಿಸಿರೋದು. ಒಳ್ಳೆಯದಾಗಲಿ. ಇನ್ನು ಇದಕ್ಕಿಂತ ಹೆಚ್ಚು ಹೇಳೋ ಅಂಥದ್ದು ಶಂಕರನ ಬಗ್ಗೆ ಏನೂ ಇಲ್ಲ. ನಮಗೆ ಬೇಕಾಗಿರೋದೇ ನಮ್ಮ ಕೆಟ್ಟ ಹಣೆ ಬರಗಳನ್ನು ಅಳಿಸಿ ನಮಗೆ ಶುಭವನ್ನು ಮಂಗಳವನ್ನು ಉಂಟು ಮಾಡೋದು ಅಂಥದ್ದೇ ನಮ್ಮ ಹಣೆಯಲ್ಲಿ ಬರಿಬೇಕು ಅನ್ನೋದೇ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.